never on fire. ಜನರ ಆಕ್ರೋಶಕ್ಕೆ ಮಣಿದಿದೆ ನಮ್ಮ ಮೆಟ್ರೋ BMRCL ಕೊನೆಗೂ ದರ ಇಳಿಕೆ ಮಾಡಲು ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂತಂದರೆ ಮಧ್ಯಮ ವರ್ಗದವರು ಬಡ ಜನರು ಸಿಕ್ಕಾಪಟ್ಟೆ ಹಿಡಿಶಾಪವನ್ನು ಹಾಕಿದ್ರು. ಎರಡೂ ಸರ್ಕಾರಗಳು, ರಾಜ್ಯ ಸರ್ಕಾರಕ್ಕೂ ಹಾಕಿದ್ರು, ಕೇಂದ್ರ ಸರ್ಕಾರಕ್ಕೂ ಹಾಕಿದ್ದಾರೆ. ಯಾಕಂದರೆ ಎಲ್ಲಿ ಇಲ್ಲದ್ದು ನಮ್ಮಲ್ಲಿ ಜಾಸ್ತಿ ದರ. ಹೈದರಾಬಾದ್, ಚೆನ್ನೈ, ಮುಂಬೈ, ದೆಹಲಿ, ಬಂಗಾಳ ಏನಿದೆ ಅಲ್ಲಿಗಿಂತ ನಮ್ಮ ಜಾಸ್ತಿ. ಹಾಗಾಗಿ ಬಹಳ ಕೋಪ ಇತ್ತು ಜನರಿಗೆ. ಈಗ ಮಹೇಶ್ವರ ರಾವ್ ಏನಿದ್ದಾರೆ BMRCL ಮುಂದೆ ಸುದ್ದಿಗೋಷ್ಠಿ ಕರೆದಿದ್ದರು. ಶೀಘ್ರದಲ್ಲೇ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಅದು ಬಿಡುಗಡೆ ಆಗಬೇಕು ಪಟ್ಟಿ ದರ. ಆದರೂ ಪ್ರಯಾಣಿಕರಿಗೆ ನಿರಾಸೆ ತಪ್ಪಿದ್ದಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಇದೆ ಅಲ್ವಾ, ಅದು ಹಾಗೇ ಇರುತ್ತೆ. ಅಂದರೆ ಮಿನಿಮಮ್ ಬೆಲೆ 10 ರೂಪಾಯಿ, ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಬೆಲೆ 90 ರೂಪಾಯಿ, ಅದು ಹಾಗೇ ಇರುತ್ತೆ. ಉಳಿದಂತೆ ಸ್ಟೇಜ್ ಟು ಸ್ಟೇಜ್ ಏನಿದೆ ಅದು ಜಾಸ್ತಿ ಆಗಿದೆ, ಡಬಲ್ ಆಗಿದೆ, 90% ಇದೆ, 100% ಇದೆ, ಅದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಒಂದು 4-5 ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ. ನಾವು ದ ಆ್ಯಕ್ಟ್ ಏನು ಮಾಡಿತ್ತು, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್, ಆಲ್ ಮೆಟ್ರೋಸ್. ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ, ಸ್ವಲ್ಪ ರೇಟ್ಸ್ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದೇವೆ. ಇದರ ಬಗ್ಗೆ ನಮ್ಮ ವಾಟ್ ಯು ಕಾಲ್ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್. ಸಾಕಷ್ಟು ಲಾಟ್ ಆಫ್ ಪೀಪಲ್ ಅಂತ ಹೇಳಿಬಿಟ್ರೆ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು, ಶಾಸಕರು ಸಹ ಕೊಟ್ಟಿದ್ದರು. ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ DCM, ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಅನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ, ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ. ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು 2-3 ನಿರ್ಧಾರ ತಗೊಂಡು ಬಂದಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ಸ್ ಬರ್ತದೆ. ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ನಲ್ಲಿ ನಾವು ನೋಡಿದ ಪ್ರಕಾರ ದೇ ಹ್ಯಾವ್ ಗಿವನ್ ಅಸ್ ದ ಮೆಥಡಾಲಜಿ ಆನ್ ದ ಬೇಸ್ ಆಫ್ ವಿಚ್ ವಿ ಮೇಕ್ ದ ಫೇರ್ ಮ್ಯಾಟ್ರಿಕ್ಸ್. ಇದನ್ನು ಕರೆಕ್ಟಾಗಿ ನಾವು ಡೀಟೇಲ್ಸ್ ನೋಡಿಕೊಂಡು ಈ ಎಲ್ಲ ಅನಾಮಲೀಸ್ ಅಥವಾ ನಾಟ್ ಅನಾಮಲೀಸ್ ಹೇಳ್ತೇವೆ, ವಿ ಕುಡ್ ಮೇಕ್ ಸಮ್ ಕೈಂಡ್ ಆಫ್ ಅ ಕರೆಕ್ಷನ್ ಇನ್ ದ ಫೇರ್ಸ್. ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಔಟ್ ದ್ಯಾಟ್ ಇನ್ ಕೇಸಸ್ ವೇರ್ ದ ಜಂಪ್ಸ್ ಹ್ಯಾವ್ ಬೀನ್ ಮೋರ್ ದ್ಯಾನ್ 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತದೆ ಅಂತ ಹೇಳಿಬಿಟ್ರೆ, ನನ್ನ ಟಿಕೆಟು 18 ರೂಪಾಯಿ, ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದು ಕೆಲವು ಜನರು ಆಕ್ರೋಶ ಕೊಟ್ಟಿದ್ದಾರೆ. ಕೆಲವು ಜನರು ಹೇಳ್ತಿದ್ದಾರೆ 18 ವಿತ್ ಕಾರ್ಡ್ ಇಟ್ ಕಮ್ಸ್ ಟು 36 ರೂಪೀಸ್. ಕೆಲವರು 22ನಲ್ಲಿ ಇಟ್ ಇಸ್ ಕಾನ್ ಅಪ್ ಟು 50 ರೂಪೀಸ್ ಅಂತ ಹೇಳಿಬಿಟ್ಟು ಸೊ ಆ ಥರ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಸೊ ವಿಚ್ ಬೇಸಿಕಲಿ ಮೀನ್ಸ್ ದಟ್ ದರ್ ಹಸ್ ಬೀನ್ ಅ ಜಂಪ್ ಫ್ರಮ್ ಒನ್ ಸ್ಟೇಜ್ ಟು ದಿ ಅದರ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಸೊ ಈ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ನೋಡಿದರೆ ವಿ ಆರ್ ಬಿನ್ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಬೈ 1 ಸ್ಟೇಜ್. ಸೊ ಈ ಆಧಾರದ ಮೇಲೆ ನಾವು ನೋಡಿದರೆ ಕನಿಷ್ಠ ಔಟ್ ಆಫ್ ದ ಟೋಟಲ್ 7,50,000 to 8,50,000 ರೇಂಜ್ನಲ್ಲಿ ನಮ್ಮ ಮೆಟ್ರೋದಲ್ಲಿ ರೈಡರ್ ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ